ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಡೈಲಿ ವ್ಲಾಗ್. ಸೊ ಬೆಳಗ್ಗೆ ಎದ್ದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಸ್ಕೂಲ್ ಡ್ರೆಸ್ನ ಐರನ್ ಮಾಡಿರಲಿಲ್ಲ ಬೇಬಿದು. ಸೊ ಫಸ್ಟ್ ಸ್ಕೂಲ್ ಡ್ರೆಸ್ ಐರನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಎದ್ದ ತಕ್ಷಣ ನೀರು ಕುಡಿಯೋದು ಕೂಡ ಮರ್ತೋಗಿತ್ತು. ಇವತ್ತು ಯಾಕೋ ಬಿಸಿನೀರು ಕುಡಿಬೇಕು ಅನ್ನಿಸ್ತಾಯಿತ್ತು. ಸೊ ನೀರನ್ನ ಬಿಸಿಗಿಟ್ಟೆ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು. ಸೊ ಎನಿವೇಸ್ ಉಪ್ಪಿಟ್ಟು ಮಾಡೋಕ್ಕೂ ಬಿಸಿನೀರು ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಿಸಿನೀರನ್ನು ಬಿಸಿಗಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ಉಪ್ಪಿಟ್ಟಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇವತ್ತು ನಾನು ಮಾಡ್ತಿರೋದು ಅವರೆಕಾಳು ಉಪ್ಪಿಟ್ಟು. ಸೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಬೇಬಿಗೆ ನೀರು ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ಬಿಸಿ ನೀರಿರಲ್ಲ ಸೋಲಾರಲ್ಲಿ. ಆಮೇಲೆ ಹೋಗಿ ಹಾಲು ತೊಗೊಂಡು ಬಂದೆ. ಎದ್ದ ತಕ್ಷಣವೇ ಹಾಲು ತೊಗೊಂಡು ಬರ್ತೀನಿ. ಇವತ್ತು ಸ್ವಲ್ಪ ಲೇಟ್ ಅಂದರೆ ಕತ್ಲೆ ಆಗಿಬಿಟ್ಟಿತ್ತು ಎದ್ದಾಗ, ಹಂಗಾಗಿ ಲೇಟಾಗಿ ಹೋಗಿ ಹಾಲು ತೊಗೊಬಂದೆ. ಇವಾಗ ರವೆನ ಫ್ರೈ ಮಾಡ್ತಾಯಿದ್ದೀನಿ. ನಾನು ಉಪ್ಪಿಟ್ಟು ಮಾಡೋದು ಬನ್ಸಿ ರವೆಯಲ್ಲಿ, ಇನ್ನೊಂದು ಕಡೆ ಹಾಲು ಕೂಡ ಬಿಸಿಗಿಟ್ಟಿದೆ. ಅದಾದಮೇಲೆ ಬೇಬಿಗೆ ಸ್ನ್ಯಾಕ್ಸಿಗೆ ನಾನಿವತ್ತು ಆ್ಯಪಲ್ ಮತ್ತು ಬನಾನಾ ಹಾಕಿದ್ದೆ. ಏನಕ್ಕೆ ಸಿಪ್ಪೆ ರಿಮೂವ್ ಮಾಡ್ತೀನಿ ಆ್ಯಪಲ್ದು ಅಂದರೆ ಅವಳು ಸಿಪ್ಪೆ ಇದ್ದರೆ ತಿನ್ನಲ್ಲ, ಅದಕ್ಕೋಸ್ಕರ ಸಿಪ್ಪೆ ರಿಮೂವ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಗ್ತಿದೆ. ಇನ್ನೊಂದು ಸೈಡು ನೀರು ಕೂಡ ಬಿಸಿಗಿಟ್ಟಿದ್ದೀನಿ ಸ್ನಾನಕ್ಕೆ. ಸೊ ಅವರೆಕಾಳು ಸೀಸನ್ ಅಲ್ವಾ, ಸೊ ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಮೊಸರನ್ನ ಮನೆಯಲ್ಲೇ ಮಾಡ್ತೀನಿ, ನಾನು ಶಾಪಿಂದ ತೊಗೊಬರಲ್ಲ. ಅಷ್ಟರಲ್ಲಿ ಬೇಬಿದು ಸ್ನಾನ ಎಲ್ಲ ಆಯಿತು. ಅವಳು ನಾನು ಇಬ್ಬರು ಒಟ್ಟಿಗೆ ಹಾಲು ಕುಡಿದು ಇವಾಗ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ. ನಾನು ಕಂಪ್ಲೀಟ್ ಮಾಡಿದೆ ಬ್ರೇಕ್ಫಾಸ್ಟ್ನ. ಇವಾಗ ಬೇಬಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದ್ದೀನಿ. ಸೊ ಅವಳಿಗೆ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಹೋಗಬೇಕು. ಸೊ ಫೈನಲಿ ಅವಳನ್ನ ಡ್ರಾಪ್ ಮಾಡಿ ಬರೋವಾಗ ಇಲ್ಲೊಂದು ಮೋಡಗಳ ಮಧ್ಯದಲ್ಲಿ ಆ ಸನ್ ಇರೋದು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದೊಂದು ವಿಡಿಯೋ ಕ್ಲಿಪ್ ತೊಗೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಬೇಬಿ ಕೂಡ ಬಂದು ಅವಳ ತಲೆಗೆ ನೀಟಾಗಿ ಆಯಿಲೆಲ್ಲ ಅಪ್ಲೈ ಮಾಡಿ. ಇವತ್ತು ಲಂಚಿಗೆ ನಮ್ಮ ಮನೆಯಲ್ಲಿ ಪಡ್ಡು ಮಾಡಿದ್ದೆ ಮತ್ತು ಚಟ್ನಿ. ಪಡ್ಡು ಮತ್ತು ಚಟ್ನಿ ಆ್ಯಕ್ಚುಲಿ ಯಾವಾಗಲೂ ಈ ಥರ ಬ್ರೇಕ್ಫಾಸ್ಟೇ ಇರಲ್ಲ, ಲಂಚಿಗೆ ರೈಸ್ ಇರುತ್ತೆ. ಬಟ್ ಇವತ್ತು ಪಡ್ಡು ಬ್ಯಾಟರ್ ಇತ್ತು ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಮಾಡಿದೆ. ಅದ್ರ ಜೊತೆಗೆ ಕಡಲೆ ಬೀಜದ್ದು ಚಟ್ನಿ. ಅದಾದಮೇಲೆ ನಾವು ಸಂಜೆ ಹಾಲೆಲ್ಲ ಕುಡಿದ್ವಿ. ಮತ್ತು ನೈಟಿಗೆ ನಮ್ಮ ಮನೆಯಲ್ಲಿ ಡಿನ್ನರ್ ಏನಂದರೆ ಚಪಾತಿ ಮತ್ತು ಗೊಜ್ಜು. ನೀವು ನೋಡ್ತಾ ಇರ್ಬೋದು ಚಪಾತಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಪಲ್ಯ ಬಂದು ಆಲೂಗೆಡ್ಡೆ, ಅವರೆಕಾಳು ಮತ್ತು ಟೊಮ್ಯಾಟೊ ಗೊಜ್ಜು ಥರ ಮಾಡಿದ್ದೀನಿ. ಇದು ಬಟನ್ಸ್ ಇಡ್ಲಿ ಪ್ಲೇಟ್ಸು, 3 ಪ್ಲೇಟ್ಸ್ ಬರುತ್ತೆ. ಮೀಶೋಲ್ಲಿ 285 ರುಪೀಸಿಗೆ ಪರ್ಚೇಸ್ ಮಾಡಿದ್ದು. ಬೇಬಿ ಈ ಥರ ಪುಟಾಣಿ ಇಡ್ಲಿ ಬೇಕು ಅಂತ ಹೇಳ್ತಿದ್ಲು, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀನಿ. ಇಟ್ಸ್ ವೆರಿ ನೈಸ್. ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.